ನೋಡಿ, ಇದು ಮಸಾಲೆ ದೋಸೆ 2 ಅಂದರೆ ಆಲ್ರೆಡಿ 1 ಟೈಪ್ ಆಫ್ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಟೈಪ್ ಮಸಾಲೆ ದೋಸೆ. ನಾನು ನಿಮ್ಗೆ ಹಳೆ ವಿಡಿಯೋಲಿ ಹೇಳಿದ್ದೆ 2-3 ಥರ ಮಾಡ್ಬೋದು, ಡೇ ಬೈ ಡೇ ನಿಮಗೆ ತೋರಿಸ್ಕೊಡ್ತೀನಿ ಅಂತ. ಇದು ಸೆಕೆಂಡ್ ಟೈಪು, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಇದರೊಳಗಡೆ ಹಾಕೋ ಮಸಾಲೆ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಎಲ್ಲ ತೋರಿಸ್ತಾ ಇಲ್ಲ, ಯಾಕಂದರೆ ಓದ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತೆ ಅದೇ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾರು ನೋಡಿಲ್ವೋ ಆ ಮಸಾಲೆ ದೋಸೆ ವೀಡಿಯೋದಲ್ಲಿ ನೋಡಿ, ಅದೇ ಪಲ್ಯ ಚಟ್ನಿನ ಇದರಲ್ಲಿ ಹಾಕ್ಕೊಂಡು ಮಾಡಿದ್ರೆ ಮಸಾಲೆ ದೋಸೆ ಸೂಪರಾಗಿ ಬರುತ್ತೆ. ಇದಕ್ಕೆ ಅಳತೆ ಏನು ಗೊತ್ತಾ, 3 ಲೋಟ ಅಕ್ಕಿ, ಅರ್ಧ ಲೋಟ ಹೆಸರುಬೇಳೆ, ಅರ್ಧ ಲೋಟ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ, 3 ಹಾಕಿ ಚೆನ್ನಾಗಿ 2ರಿಂದ 3 ಬಾರಿ ತೊಳೆದು ಒಳ್ಳೆ ನೀರಲ್ಲಿ 7ರಿಂದ 8 ಗಂಟೆ ಕಾಲ ನೆನೆಸಿಡಿ. ಇದು ಒನ್ಸ್ ನೆಂದ ಮೇಲೆ ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲಕ್ಕೆ ರುಬ್ಬೋದು. ನೋಡಿ, ಇವಾಗ ನಾನು ಸಾಯಂಕಾಲ ರುಬ್ತಾ ಇದ್ದೀನಿ. 7ರಿಂದ 8 ಗಂಟೆ ಕಾಲ ಚೆನ್ನಾಗಿ ನೆಂದಿರುತ್ತೆ. ಸೊ ಮೆಂತ್ಯ ನೆನಿಬೇಕಲ್ವಾ, ಅದರಿಂದ ನೀವು ಬೆಳಗ್ಗೆ ನೆನೆಸೋದು ಒಳ್ಳೆಯದು. ರಾತ್ರಿ ಅಷ್ಟೊತ್ತಲ್ಲಿ ರುಬ್ಕೋಬೋದು. ನೋಡಿ, ರುಬ್ತಾ ಇದ್ದೀನಿ ನಾನು 2 ಬ್ಯಾಚಲ್ಲಿ ರುಬ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಅಟ್ ಎ ಟೈಮ್ ಆಗಲ್ವಲ್ಲ. ಹಾಗಾಗಿ 2 ಬ್ಯಾಚಲ್ಲಿ ರುಬ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ 1ರಿಂದ 2 ನಿಮಿಷ ಈ ಥರ ಬೀಟ್ ಮಾಡಿ, ಕೈಯಲ್ಲೇ ಮಾಡಿ. ಆವಾಗ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ವಿಡಿಯೋದಲ್ಲಿ ಕ್ಲಾರಿಟಿ ಗೊತ್ತಾಗ್ತಿದೆಯಲ್ವೋ ಗೊತ್ತಿಲ್ಲ, ಬಟ್ ಸೂಪರಾಗಿ ಫರ್ಮೆಂಟ್ ಆಗಿರುತ್ತೆ. ಹೆಸರು ಬೇಳೆ ಹಾಕಿರೋದ್ರಿಂದ ಒಳ್ಳೆ ಕಲರು ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ನೋಡಿ, ಇವಾಗ ತವಾ ಇಟ್ಬಿಟ್ಟು ನೀರು ಸ್ಪ್ರಿಂಕಲ್ ಮಾಡಿ ಎಷ್ಟು ತೆಳು ಬೇಕೋ ಅಷ್ಟು ಅಗ್ಲಕ್ಕೆ ಬೇಕೋ ಮಾಡ್ಕೋಬೋದು ನೀವು. ಮಧ್ಯ ಇದೇ ಥರ ಆಲೂಗೆಡ್ಡೆ ಪಲ್ಯ ಇಟ್ಬಿಟ್ಟು ಕೆಂಪು ಚಟ್ನಿ ಹಚ್ಬಿಟ್ಟು ಮಾಡಿದ್ರೆ ಸೂಪರ್ ಮಸಾಲೆ ದೋಸೆ. ಇವಾಗ ನಾನಿಲ್ಲಿ ಪ್ಲೇನ್ ಟೋಪಿ ಥರ ಮಾಡ್ತಾಯಿದ್ದೀನಿ, ನನ್ನ ಮಗನಿಗೆ ಆ ಥರ ಇಷ್ಟ ಮಾಡಿಕೊಟ್ರೆ, ಸೊ ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ. ಇಲ್ಲ ಸಾಧಾರಣವಾಗಿ ನಾವು ಮಾಮೂಲಿ ಮಸಾಲೆ ದೋಸೆ ಮಾಡಿಸೋ ಥರನೇ ಮಾಡಿಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ. ನಿಮ್ಗೆ ಯಾವುದು ವೆರೈಟಿ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರನಾದರೂ ಮಾಡಿ, ಲಾಸ್ಟ್ ಟೈಮ್ ತೋರಿಸಿರೋ ಥರನಾದ್ರೂ ಮಾಡಿ. ಇನ್ನೂ ಒಂದು ವಿಧ ಇದೆ, ಅದು ಮುಂಬರೋ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಖಂಡಿತ ಈ ಥರ ಎಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜನ್ನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಎಷ್ಟೋ ಜನ ನೋಡ್ತಾ ಇದ್ದೀರಾ, ಆದರೆ ಫಾಲೋ ಮಾಡ್ತಾ ಇಲ್ಲ. ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಯೂಟ್ಯೂಬಲ್ಲಿ ಕೂಡ ಅಮುದಂ ನಿತ್ಯಂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ನೋಡ್ಬೋದು ನೀವು. ಓಕೆನಾ? ಇದೇ ಥರ ಬೇರೆ ಬೇರೆ ವೆರೈಟಿ ರೆಸಿಪಿಯೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.